ನಮ್ಮ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅನರ್ಘ್ಯವಾದ ಮಾನವ ಯೋನಿಯಲ್ಲಿ ಹುಟ್ಟಿಸಿದ್ದಾನೆ. ದೇವರನ್ನ ಚಿಂತನೆ ಮಾಡುವ ವೈಷ್ಣವ ಜನ್ಮವನ್ನ ಕೊಟ್ಟಿದ್ದಾನೆ. ಅದಕ್ಕೆ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳಿ. ಯಾವುದ್ಯಾವುದಕ್ಕೋ ವಶರಾಗಬೇಡಿ, ಧನ ಕನಕಗಳಿಗೆ ವಶ ಆಗಬೇಡಿ. ಮೋಕ್ಷಕ್ಕೆ ದೊಡ್ಡ 2 ಪ್ರತಿಬಂಧಕ ಸಾಮಗ್ರಿ ಯಾವುದು ಗೊತ್ತೋ? ಒಂದು ವನಿತ, ಒಂದು ವಿತ್ತ ಅಂತ ಹೇಳಿದ್ದಾರೆ. ಏನು? ಒಂದು ಹಣದ ಆಸೆ, ಇನ್ನೊಂದು ಹೆಣ್ಣಿನ ಆಸೆ. ನಾನು ಮೊನ್ನೆ ಹೇಳಿದೆ, ಅತಿಯಾಗಿ ಸ್ತ್ರೀ ಲೋಲುಪತನ. ತಮ್ಮ ಸ್ತ್ರೀಯನ್ನ ಸ್ವೀಕಾರ ಮಾಡಿ ಮತ್ತೊಬ್ಬ ಸ್ತ್ರೀಯರನ್ನ ಆ ಕೆಟ್ಟ ಭಾವನೆಯಿಂದ ನೋಡಬೇಡಿ ಅನ್ನೋದು ಭಾರತೀಯರ ಸಂಸ್ಕಾರ. ಮೋಕ್ಷಕ್ಕೆ ಪ್ರತಿಬಂಧಕವಾಗುತ್ತೆ ಇದು. ಹಣದ ಆಸೆ, ಅತಿಯಾಗಿ ಹಣವನ್ನ ಚಿಂತನೆ ಮಾಡಬೇಡಿ, ತುಂಬಾ ಅನರ್ಥ ಇದೆ ಇದರಿಂದ. ನಮ್ಮ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅನರ್ಘ್ಯವಾದ ಮಾನವ ಯೋನಿಯಲ್ಲಿ ಹುಟ್ಟಿಸಿದ್ದಾನೆ. ದೇವರನ್ನ ಚಿಂತನೆ ಮಾಡುವ ವೈಷ್ಣವ ಜನ್ಮವನ್ನ ಕೊಟ್ಟಿದ್ದಾನೆ. ಅದಕ್ಕೆ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳಿ. ಯಾವುದ್ಯಾವುದಕ್ಕೋ ವಶರಾಗಬೇಡಿ, ಧನ ಕನಕಗಳಿಗೆ ವಶ ಆಗಬೇಡಿ. ಮೋಕ್ಷಕ್ಕೆ ದೊಡ್ಡ 2 ಪ್ರತಿಬಂಧಕ ಸಾಮಗ್ರಿ ಯಾವುದು ಗೊತ್ತೋ? ಒಂದು ವನಿತ, ಒಂದು ವಿತ್ತ ಅಂತ ಹೇಳಿದ್ದಾರೆ. ಏನು? ಒಂದು ಹಣದ ಆಸೆ, ಇನ್ನೊಂದು ಹೆಣ್ಣಿನ ಆಸೆ. ನಾನು ಮೊನ್ನೆ ಹೇಳಿದೆ, ಅತಿಯಾಗಿ ಸ್ತ್ರೀ ಲೋಲುಪತನ. ತಮ್ಮ ಸ್ತ್ರೀಯನ್ನ ಸ್ವೀಕಾರ ಮಾಡಿ ಮತ್ತೊಬ್ಬ ಸ್ತ್ರೀಯರನ್ನ ಆ ಕೆಟ್ಟ ಭಾವನೆಯಿಂದ ನೋಡಬೇಡಿ ಅನ್ನೋದು ಭಾರತೀಯರ ಸಂಸ್ಕಾರ.